ಯೂಸ್ ಮಾಡ್ತಾ ಇರ್ತಾರೆ. ಇದು ಬಾಲ ಐತಿ ಬಾಲ ನೋಡಿ ಇಂಥ ಹಾವು ಕೆರೆ ಹಾವು ಅಂದರೆ ರ್ಯಾಟ್ ಸ್ನೇಕ್. ಇದು ನೋಡಿದ ಮೇಲೆ ನಾನು ನಿಮಗೆ ಹೇಳ್ತೀನಿ, ಪ್ರತಿ ಸಾರಿನೂ ಹೇಳ್ತಾ ಇರ್ತೀನಿ ಇಂಥ ಜಾಗದಲ್ಲ ರೆಸ್ಕ್ಯೂ ಮಾಡುವಾಗ ನೀವು ಟಾಯ್ಲೆಟ್ ಹೋಗುವಾಗ ಒಂದು 2 ಸತಿ ನೀರನ್ನ ಪ್ರೆಸ್ ಮಾಡಿ, ಮತ್ತು ಅದು ಪ್ರೆಸ್ಸಿಂಗ್ ಇಲ್ಲ ಅಂದರೆ ಒಂದು 2-3 ಬಕೆಟ್ ನೀರು ಹಾಕು. ಒಂದು ವಾರದಿಂದ ನೋಡ್ತಾ ಇದ್ರು ಅಲ್ಲೇ ಅದೇ ಜಾಗದಲ್ಲ ಅವಾಗಿಂದ ಯೂಸ್ ಮಾಡೋ ಟಾಯ್ಲೆಟು ಸ್ವಲ್ಪ ಗಾಬರಿಗೆ ಹಂಗಾಗಿ ನಾವು ಹಿಡಿಕಾಗಲಿಲ್ಲ ಅಷ್ಟೇ. ಅಲ್ಲಿ ಹಾವು ಯಾಕೆ ಬರ್ತೈತೆ ಅಂತ ನೀವು ಅದನ್ನ ತಿಳ್ಕೊಬೇಕು. ಹಾವು ನಮಗೆ ತೊಂದರೆ ಕೊಡೋಕೆ ಬರ್ತಾ ಇಲ್ಲ, ಅಲ್ಲಿ ಆಹಾರ ಇದೆ, ಅಲ್ಲಿ ನೀರಿದೆ, ತಂಪಾದ ವಾತಾವರಣ ಇದೆ, ಅದಕ್ಕೆ ಹಾವು ಬರ್ತೈತೆ. ಯಾವ ಜಾತಿ ಹಾವು ಅಂತ ನಮ್ಗೆ ಬೇಕಾಗಿಲ್ಲ, ಹಾವು ಬರ್ತೈತೆ ಅಂದರೆ ಏನೋ ತೊಂದರೆ ಇಲ್ಲ, ನಾವು ನೀಟಾಗಿ ಇಟ್ಕೊಳ್ಳೋಣ ಜಾಗನ, ನಾವು ಸೇಫ್ ಆಗಿರೋಣ ಅಂತ ಒಂದು ಮೈಂಡಲ್ಲಿ ಇದ್ದಾರೆ. ನೀವು ತಕ್ಷಣ ನೆನಪಾಗದೆ ನೀವು ಈಗ ನಾವು ಈಗ ಟ್ರೂ ಕಾಲರ್ ಅಲ್ಲಿ ಕಾಲ್ ಮಾಡಿದ್ರು ಸ್ಟೇಕರೀಸ್ ಅಂತಾನೆ ಬರುತ್ತೆ ಸರ್. ಜಾನಪದ ಲೋಕದಲ್ಲಿ ವಾಸ್ಕನ ನಮ್ಗಿಂತ ಹೈಟ್ ಮಾಡುತ್ತೀವಿ, ಅವಾಗೆಲ್ಲ ವಾಸ್ಕಲೆಲ್ಲ ಕೆಳಗಿತ್ತು, ಬಗ್ಗು ಹೋಯ್ತಾ ಇದ್ದು, ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಳಿಗೆ ತೋರಿಸ್ತೀವಿ. ಮೇಯ್ನಾಗಿ ನೀವು ನೋಡಲಿ ಅಂದರೆ ನಿಮ್ಮ ಮಕ್ಳುಗಳು ತೋರಿಸಿ, ನಿಮ್ಮ ಮಕ್ಳುಗಳು ಅದನ್ನು ಕಲ್ತ್ಕೊಳ್ಳಿ, ನೋಡಿ ನಾವು ಹೊಡೋಣ. ಆದ ಸ್ನೇಹಿತರು ಪ್ರಕೃತಿ ಸ್ನೇಹಿತ ಅಂತಲೇ ಹೇಳ್ಬೋದು. ಆದಷ್ಟು ಹಾವುಗಳನ್ನ ಕೊಲ್ಬೇಡಿ, ಉಳಿಸಿ ಅಂತ ಹೇಳ್ತಾ ಜಾನಪದ ಲೋಕದಲ್ಲಿ ಒಂದು ಟಾಯ್ಲೆಟ್ನಲ್ಲಿ ಇದ್ದಂಥ ಹಾವು. ಆದಷ್ಟು ಹುಷಾರಾಗಿ ಟಾಯ್ಲೆಟ್ ಯೂಸ್ ಮಾಡಿದಾಗ ಜಾಸ್ತಿ